ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಬನ್ನಿ, ಇವತ್ತು ನಾವು ಗೋಧಿ ಹಿಟ್ಟಿನಿಂದ ಹೇಗೆ ಈ ಥರ ಒಂದು ಪ್ಲಫಿಯಾದ ಗುಂಡ್ಗುಂಡಕ್ಕೆ ದಪ್ಪದಾಗಿ ನಾವು ಚೋಲೆ ಬಟರ್ ಮಾಡೋದು ನೋಡೋಣ. ಬನ್ನಿ ಫ್ರೆಂಡ್ಸ್, ರೆಸಿಪಿ ನೋಡ್ಕೊಂಡು ಬಂದುಬಿಡೋಣ. ಸೊ ನೋಡಿ, ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಒಂದು ಚಿಕ್ಕ ಕಪ್ಪಷ್ಟು ನಾನು ರವೆನ ತೊಗೊಂಡು, ನಾರ್ಮಲ್ ನಾವು ಉಪ್ಪಿಟ್ಟಿಗೆ ಏನು ಯೂಸ್ ಮಾಡ್ತಾ ಆ ರವೆನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾನು ಒಂದು 1/2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಕಂಪ್ಲೀಟ್ಲಿ ಆಪ್ಷನಲ್ ಸಕ್ಕರೆ. ಸೊ ನಾನು ಪೂರಿ ಮೇಲೆ ಒಂದು ಲೈಟಾಗಿ ಬ್ರೌನಿಶ್ ಶೈನಿಂಗ್ ಲೇಯರ್ ಬರಲಿ ಅಂತ ಹಾಕ್ಕೊತಾ ಇದ್ದೀನಿ. ಕಂಪ್ಲೀಟ್ಲಿ ಆಪ್ಷನಲ್, ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಅದಾದಮೇಲೆ ಮೊಸರು ಹಾಕ್ಕೊತಾ ಇದ್ದೀನಿ. ಸೊ 1 ಕಪ್ಪಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಮನೆಯಲ್ಲಿ ಹೇಗೆ ನೀವು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕಾಗತ್ತೆ. ಸೊ ಇಲ್ಲಿ ನೀವು ನೀರು ಜಾಸ್ತಿ ಹಾಕ್ಕೊಂಡು ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಯಾಕೆಂದರೆ ನಮ್ಮ ರವೆ ನೀರನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ನೋಡಿ, ಈ ಥರ ನಾನು ಈ ಥರ ನೀರು ಹಾಕಿಬಿಟ್ಟು ಒಂದು 15-20 ನಿಮಿಷಗಳ ಕಾಲ ನಾನು ನೆನೆಯಕ್ಕೆ ಬಿಡ್ತೀನಿ. ಸೊ ನೀವು ಇಲ್ಲಿ ಏನು ಗಮನಿಸ್ಬೇಕಂದ್ರೆ, ನಾನು ಇಲ್ಲಿ ಯಾವುದೇ ಥರ ಮೈದಾನ ಯೂಸ್ ಮಾಡ್ತಾಯಿಲ್ಲ, ಯಾವುದೇ ಥರ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಯೂಸ್ ಮಾಡ್ತಾಯಿಲ್ಲ. ಸೊ ಇದೊಂದು ಹೆಲ್ದಿ ವರ್ಷನ್ ಆಗಿ ಚೋಲೆ ಭಟೂರನ ನಾವು ಮನೆಯಲ್ಲೇ ಮಾಡ್ಬೋದು. ಮಕ್ಕಳು ಹಾಗೆ ದೊಡ್ಡವರು ತುಂಬ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಮಾಡೋ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ನೀವು ಖಂಡಿತವಾಗಿ ಮನೆಯಲ್ಲಿ ರೆಸಿಪಿ ಟ್ರೈ ಮಾಡಿ. ತುಂಬಾ ಸಾಫ್ಟಾಗಿ ಪ್ಲಫಿಯಾಗಿ ತುಂಬಾ ಚೆನ್ನಾಗಿ ಬರ್ತೀನಿ ಚೋಲೆ ಭಟೂರೆ. ಸೊ ನೀವು ಇಲ್ಲಿ ಯಾವುದೇ ಸ್ಟೆಪ್ನ ಸ್ಕಿಪ್ ಮಾಡಬೇಡಿ. ಸೊ ನಾನು ಇಲ್ಲೊಂದು ಸೀಕ್ರೆಟ್ ಟಿಪ್ಸ್ ಕೂಡ ನಿಮಗೆ ಹೇಳ್ತಾ ಇರ್ತೀನಿ. ಸೊ ನೀವು ಫಾಲೋ ಮಾಡ್ಕೊಳ್ಳಿ. ಮದುವೆ ಮನೆಯಲ್ಲಿ ಹಾಗೆ ರೆಸ್ಟೋರೆಂಟ್ಸಲ್ಲಿ ಈ ಥರ ರೆಸಿಪಿನ ಫಾಲೋ ಮಾಡ್ತಾ ಈ ರೆಸಿಪಿನ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಸೊ ನೋಡಿ, ನಾನು ನೀರು ಹಾಕ್ಕೊಂಡು ಇದನ್ನು ನಾವು ಮನೇಲಿ ಯೂಶಲಿ ಹೇಗೆ ನಾವು ಪೂರಿಗೆ ಹಿಟ್ಟನ್ನ ಕಲಿಸ್ಕೊತೀವಿ ಆ ಹದಕ್ಕೆ ನೀವು ಚೆನ್ನಾಗಿ ನಾದಬೇಕಾಗತ್ತೆ. ನಾದ್ಬಿಟ್ಟು ನೀವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿ ಚೆನ್ನಾಗಿ ನೋಡಿ, ಸಾಫ್ಟಾಗಿ ಸಾಕು. ಎಣ್ಣೆ ಸವರಿ ನೀವು 1 ಗಂಟೆಗಳ ಕಾಲ ಇದನ್ನು ನೆನೆಗೆ ಬಿಡಬೇಕಾದ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಇದು ಪ್ಲಫಿಯಾಗಿ ಬರುತ್ತೆ. ಸೊ ಮೊಸರು ಹಾಗೆ ನಮ್ಮ ಉಪ್ಪು ಹಾಗೆ ಸಕ್ಕರೆ ಎಲ್ಲನೂ ಮಿಕ್ಸ್ ಆದಾಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನಾವು ಮಸಾಲ ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ. ಸೊ ನೋಡಿ, ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಸೊ ಸೇಮ್ ರೇಷಿಯೋ ತೊಗೋಬೇಕಾಗತ್ತೆ. ಸೊ ಎರಡನ್ನೂ ಇನ್ನು ನೀವು ದಪ್ಪದಾಗಿ ಈ ಥರ ಹಚ್ಕೊತಾ ಇದ್ದೀನಿ. ನೋಡಿ, ತುಂಬ ಸಣ್ಣಗೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ ಲೈಟಾಗಿ. ಸೊ ನೋಡಿ, ಇಷ್ಟನ್ನು ಹಚ್ಕೋಬೇಕಾಗತ್ತೆ. ಅದಾದಮೇಲೆ ನಾನು ಖಾರಕ್ಕೋಸ್ಕರ 2-3 ಹಸಿಮೆಣಸಿನಕಾಯಿನ ತೊಗೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸಾಕು, 2 ಆದರೆ, ಯಾಕಂದರೆ ನಾವು ಮುಂದೆ ಮತ್ತೆ ಖಾರ ಹಾಕ್ಕೊತೀವಿ. ಸೊ ಖಾರ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು 1 ಇಂಚಷ್ಟು ಶುಂಠಿನ ತೊಗೊತಾ ಇದ್ದೀನಿ. ಹಾಗೆ 3-4 ಹೆಸರು ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ. ಸೊ ಇಷ್ಟೇ ನಿಮಗೆ ಬೇಕಾಗಿರೋಂಥ ಸಾಮಗ್ರಿಗಳು ಮಸಾಲೆಗೋಸ್ಕರ. ಸೊ ನಾವು ಈ ಮಸಾಲೆ ನಾನು ಫ್ರೈ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಬನ್ನಿ ಮಸಾಲ ರೆಡಿ ಮಾಡ್ಕೊಂಬಿಡೋಣ. ಸೊ ನಾವು ಒಂದು ಪ್ಯಾನಲ್ಲಿ ಎಣ್ಣೆ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಎಣ್ಣೆ ತೊಗೊತಾ ಇದ್ದೀನಿ. 2 ಲವಂಗ, 1 ಏಲಕ್ಕಿ, ಹಾಗೆ ಒಂದು ಸ್ಮಾಲ್ ಪೀಸ್ ಹಚ್ಚಿ ಚಕ್ಕೆನ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಅದಾದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ನಾನು ಅದಕ್ಕೆ ಹಸಿಮೆಣಸಿನಕಾಯಿ ಹಾಗೆ ನಾನು ಏನು ಹಚ್ಕೊಂಡಿದ್ವಿ ಈರುಳ್ಳಿ ದಪ್ಪದಾಗಿ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಲೋ ಫ್ಲೇಮಲ್ಲಿ ಬಾಡಿಸ್ಕೋಬೇಕಾಗತ್ತೆ, ಗೋಲ್ಡನ್ ಬ್ರೌನ್ ಬರೋ ತನಕ. ಅದಾದಮೇಲೆ ನಾನು ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಲೋ ಫ್ಲೇಮಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಸೊ ನಾನು ಕಡಲೆಕಾಳನ್ನು ಆಲ್ರೆಡಿ ನಾನು ಸ್ವಲ್ಪ ಎಣ್ಣೆ ಹಾಗೆ ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಚೋಲೆನ. ಸೊ ಅದನ್ನು ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ, ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಆಲ್ರೆಡಿ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಚೋಲೆನ. ಸೊ ನೋಡಿ, ನಾನು ಇವಾಗ ಒಂದು 5-6 ನಾನು ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಕಂಪ್ಲೀಟ್ಲಿ ಆಪ್ಷನಲ್. ಸೊ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ನಾನು ಗೋಡಂಬಿನ. ಅದಾದಮೇಲೆ ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ. ಇದನ್ನು ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗತ್ತೆ. ಅದಾದಮೇಲೆ ನಾನು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಬೇಗ ಬೇಯಲಿ ಟೊಮೊಟೊ ಅನ್ನೋಕ್ಕೋಸ್ಕರ ನಾನು ಒಂದು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ ಉಪ್ಪನ್ನ ನೀವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿ, ಆ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಅನ್ನೋಕ್ಕೋಸ್ಕರ. ನೋಡಿ, ಈ ಥರ ನೀವು ಲೋ ಫ್ಲೇಮಲ್ಲಿ ಫ್ರೈ ಎಷ್ಟು ಚೆನ್ನಾಗಿ ಮಾಡ್ತಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಾದಮೇಲೆ ನಾನು ಸ್ವಲ್ಪ ಅದರಲ್ಲಿ ಬೇಯಿಸ್ಕೊಳ್ಳೋಂಥ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ, ಕಡಲೆಕಾಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ನಾನು ಇದೊಂದು ಸ್ಮೂತ್ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾವ್ಯಾವ ಗ್ರೇವಿ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ನಾವು ಒಂದು ಪ್ಯಾನಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕಸ್ತೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಏನು ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ ಮಿಕ್ಸರ್ ಅದನ್ನು ಹಾಕ್ಕೊತೀನಿ ಚೆನ್ನಾಗಿ.
ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಎಣ್ಣೆನ ಸೈಡಲ್ಲಿ ಅಂಶದಲ್ಲಿ ಬಿಡಬೇಕು, ಸೈಡಲ್ಲಿ ಪ್ಯಾನ್ ಸೈಡಲ್ಲಿ. ಅಷ್ಟೋ ತನಕ ನೀವು ಲೋ ಫ್ಲೇಮಲ್ಲಿಂದ ಫ್ರೈ ಮಾಡ್ಕೊತಾನೆ ಇರಬೇಕಾಗತ್ತೆ. ಸೊ ನೋಡಿ ಚೆನ್ನಾಗಿ ನೀವು ಫ್ರೈ ಮಾಡ್ಕೊತಾ ಇರಬೇಕಾಗತ್ತೆ. ಸೊ ಕಲರ್ಗೂ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಎಲ್ಲೋ ಸ್ವಲ್ಪ ನೀವು ಬ್ರೌನಿಶ್ ಟಿಂಜ್ ಕಲರ್ ಬರುತ್ತೆ. ಸೊ ಇಲ್ಲೆಲ್ಲ ಥರ ಗರಂ ಮಸಾಲ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಖಾರಕ್ಕೋಸ್ಕರ ಅಚ್ಚ ಖಾರದ ಪುಡಿ ಕೆಂಪು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ಲಿ ಆಪ್ಷನಲ್, ಹಾಕ್ಕೋಬೋದು. ನಿಮ್ಮ ಖಾರ ಜಾಸ್ತಿ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ನಾನು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಸೊ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ. ಸೊ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಚೆನ್ನಾಗಿ ಕುದಿ ಬರಬೇಕು. ಸೊ ಕುದಿ ಬರೋ ತನಕ ಬಿಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಬಾಯ್ಲ್ ಮಾಡೋಕ್ಕೆ ಬಿಟ್ಟು ಅದಾದಮೇಲೆ ನೋಡಿ ಕುದಿ ಬಂದಿದೆ. ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ, ನನಗೆ ಎಷ್ಟು ಬೇಕಷ್ಟು. ಆಮೇಲೆ ಬೇಯಿಸ್ಕೊತ ಬಟಾಣಿನ ಹಾಕ್ಕೊಂಡಿದ್ದೀನಿ. ಬಟಾಣಿನ ಆಲ್ರೆಡಿ ನಾನು ಅರಿಶಿನ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಅದಾದಮೇಲೆ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ನೀವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕಾದ್ರೆ ಆಲ್ರೆಡಿ ನೀವು ಹಾಕ್ಕೊಂಡಿದ್ದೀರಾ. ಅದಾದಮೇಲೆ ನಾನು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ, ಒಂದು 1/4 ಚಮಚದ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಮೇಲ್ಗಡೆ ಕೊತ್ತಂಬರಿನ ಹಾಕ್ಕೊಂಡು 1-2 ಬಾಯ್ಲ್ ಬರೋ ತನಕ ಬಿಡ್ತಾಯಿದ್ದೀನಿ. ಸೊ ನೋಡಿ ಸಾಕು. ಅದಾದಮೇಲೆ ನಾವು ಇದನ್ನ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಿ, ಇದನ್ನ ಚಿಕ್ಕದಾಗಿ ಸಣ್ಣದಾಗಿ ಬಾಲ್ಗಳನ್ನ ಮಾಡಿಕೊಂಡು ಸ್ಮಾಲ್ ಆದರೆ ಸಾಕು. ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಟು ನಾವು ಪೂರಿ ಏನು ನಾವು ಮಾಡ್ಕೊತೀವಲ್ಲ ಅಷ್ಟು ನೀವು ಲಟ್ಟಿಸ್ಕೊಂಡ್ರೆ ಸಾಕು. ನೋಡಿ ಸೊ ತಿಕ್ನೆಸ್ ಎಲ್ಲ ಕಡೆ ಸೇಮ್ ಆಗಿರಬೇಕು. ಸೊ ತಿಕ್ನೆಸ್ ಎಲ್ಲ ಕಡೆ ಸೇಮ್ ಇಲ್ಲ ಅಂದರೆ ನಿಮ್ಮ ಪೂರಿ ಫ್ಲಫಿಯಾಗಿ ಬರೋದಿಲ್ಲ. ಸೊ ನೋಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ಇನ್ನೊಂದು ಸೀಕ್ರೆಟ್ ಟಿಪ್ ಏನಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಿಲ್ಲ ಅಂದರೆ ನಿಮಗೆ ಫ್ಲಫಿನೆಸ್ ಬರೋದಿಲ್ಲ. ಸೊ ನೋಡಿ ಇಷ್ಟು ತಿಕ್ನೆಸ್ ಬಂದರೆ ಸಾಕು. ಇದಾದಮೇಲೆ ನೋಡಿ ನಾನು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರ್ತಾಯಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ತಾನೇ ಎಣ್ಣೆಲಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಉಬ್ಕೊತಾ ಇದೆ ಅಂತ. ಸೊ ನೋಡಿ ಈ ಥರ ಬರುತ್ತೆ. ಖಂಡಿತವಾಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಈ ರೆಸಿಪಿ ಅಂತ. ಸೊ ಒಂದು ಹೆಲ್ದಿ ವರ್ಷನಲ್ಲಿ ಮಾಡ್ತಾಯಿದ್ದೀನಿ ನಾನು. ಸೊ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಯಾವುದೇ ಥರ ಮೈದಾನ ಹಾಕ್ಕೊಂಡಿಲ್ಲ ನೋಡಿ. ಸೊ ನೋಡಿ ಎಷ್ಟೊಂದು ಶೈನಿಂಗ್ ಲೇಯರು ಈ ಥರ ಲೇಯರ್ ಬೇಕು ಅಂದರೆ ನಿಮಗೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕಾಗುತ್ತೆ ನಾನು ಹಿಟ್ಟಿನಲ್ಲಿ. ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದು ಸಕ್ಕರೆ ಹಿಟ್ಟಿಗೆ ಕಲಿಸ್ಬೇಕಾದ್ರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಲ್ಲ. ಸೊ ನೋಡಿ ಸೊ ನಾನು ಎಲ್ಲ ಪೂರಿ ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ, ಎಲ್ಲ ಪೂರಿನೂ ಹಾಕ್ಕೊಂಡ್ಬಿಟ್ಟು. ಸೊ ಬಟರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸೊ ಬನ್ನಿ ಬಟರ್ ರೆಡಿಯಾಗಿದೆ. ನೀವು ಕೂಡ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ರೆಸಿಪಿ ಅಂತ. ಖಂಡಿತವಾಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಾನು ಈ ಥರ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.